ನ್ಯಾಷನಲ್ ಹೈವೇ ಏನೂ ಸಮಸ್ಯೆ ಆಗೋಲ್ಲ. ಬಸ್ಗಳು ನೀಟಾಗಿ ಬಂದು ಸರ್ವಿಸ್ ರೋಡಿಗೆ ಕೆಳಗೆ ಇಳ್ಕೊಂಡ್ಬಿಡ್ತವೆ. ಸ್ಟ್ರೇಟ್ ಹೋಗೋರಿಗೆ ಏನೂ ತೊಂದರೆ ಇಲ್ಲ, ನ್ಯಾಷನಲ್ ಹೈವೇವರೆಗೂ ತೊಂದರೆ ಇಲ್ಲ, ಸಿಟಿನವ್ರಿಗೂ ತೊಂದರೆ ಇಲ್ಲ. ಓನ್ಲಿ ಥಿಂಗ್ ದೇವಗಿರಿಯಿಂದ ಬರೋರಿಗೆ ಅವ್ರ ರೆಗ್ಯುಲರ್ ರೂಟ್ ಬದಲಿ ಆಚೆ ಕಡೆ ಇನ್ನೊಂದು ರೂಟ್ ಇದೆ, ಅದು ಡಿ ಸಿ ಆಫೀಸಿಂದ ಹಿಂಭಾಗದಲ್ಲಿ ಒಂದು ಏನು ರೂಟ್ ಇದೆಯಲ್ಲ, ಆ ರೂಟಿಂದ ಸ್ವಲ್ಪ ಸಿಟಿಗೆ ಹೈವೇ ಹತ್ತಿ ಬಿಟ್ಟು ಬಂದು ಮತ್ತು ಹೈವೇ ಇಳಿಬೇಕು, ಮತ್ತು ಈ ಕಡೆಯಿಂದ ಹಿಂಗೆ ಹೋಗ್ಬೇಕಷ್ಟೆ. CCTV 50 CCTV ಕ್ಯಾಮ್ರಾ ಹಾಕ್ತಾಯಿದ್ದೀವಿ. ಎಲ್ಲ ಪಾರ್ಕಿಂಗ್ ಪ್ಲೇಸು ಮತ್ತು ಸರೌಂಡಿಂಗ್ ಫಂಕ್ಷನ್ ಪ್ಲೇಸ್ ಸರೌಂಡಿಂಗ್ ಎಲ್ಲ ಸೇರಿ 50 CCTV ಕ್ಯಾಮ್ರಾ ಹಾಕ್ತಾಯಿದ್ದೀವಿ. ನಮ್ಮದು ಕಂಟ್ರೋಲ್ ರೂಮ್ ಒಂದು ಎಸ್ಟಾಬ್ಲಿಷ್ ಮಾಡ್ತಾಯಿದ್ದೀವಿ ಅಜ್ಜಯ್ಯನ ಗದ್ದಿಗೆ ಹತ್ರ. ಮತ್ತು ಕಮಾಂಡ್ ಸೆಂಟ್ರ್ ಒಂದು ಮಾಡ್ತಾಯಿದ್ದೀವಿ. ಅಲ್ಲಿ ನಮ್ಮದು ಡೆಸಿಗ್ನೇಟೆಡ್ ಸ್ಟಾಫ್ ಕೂತು ಬೇರೆ ಕಡೆ ಏನಾದ್ರು ಸಮಸ್ಯೆ ಆದರೆ CCTVನಲ್ಲೇ ಅಬ್ಸರ್ವೇಷನ್ ಮಾಡಿ ಅನೌನ್ಸ್ ಮಾಡುವಂಥ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀವಿ. ರೋಡಲ್ಲಿ ಕೂಡ PA ಸಿಸ್ಟಮು, ಎಲ್ಲ ಪಾರ್ಕಿಂಗ್ ಪ್ಲೇಸಲ್ಲೂ PA ಸಿಸ್ಟಮ್ ಇಟ್ಕೊಂಡಿದ್ದೀವಿ. ಪ್ರತಿಯೊಂದು ಪಾರ್ಕಿಂಗ್ ಪ್ಲೇಸಿಗೆ ಒಂದು ಕ್ರೇನು, ಒಂದು JCB ಮತ್ತು ಒಂದು ಟೋಯಿಂಗ್ ವ್ಯಾನ್ ಇಟ್ಕೊಂಡಿದ್ದೀವಿ, ಮತ್ತು ಒಂದು ಇದು ಫೈರ್ ವ್ಯಾನ್ ಪ್ರತಿ ಪಾರ್ಕಿಂಗ್ ಪ್ಲೇಸಲ್ಲಿ. ಸೊ ಪೂರ್ತಿ ಪ್ರಿಕಾಷನ್ಸ್ ಗ್ರೌಂಡ್ ಲೆವೆಲಿಂದ ಏನೇನು ಆಗಬೇಕು ಎಲ್ಲನೂ ಸಜ್ಜಾಗೆ ಮಾಡ್ತಾಯಿದ್ದೀವಿ. ರೋಡಲ್ಲಿ ಹೋಗೋರಿಗೆ ಏನಾದ್ರು ತೊಂದರೆ ಆಗಬಾರ್ದು, ಅಥವಾ ಪಾರ್ಕಿಂಗ್ ಪ್ಲೇಸಲ್ಲಿ ಮೂಮೆಂಟು ಎಲ್ಲದಕ್ಕೂ ಅನೌನ್ಸ್ಮೆಂಟ್ ಹಿಡ್ಕೊಂಡು JCB ಹಿಡ್ಕೊಂಡು ಕ್ರೇನ್ ಹಿಡ್ಕೊಂಡು ಎಲ್ಲನೂ ಇಟ್ಕೊಂಡಿದ್ದೀವಿ ಒಂದೊಂದು ಪಾರ್ಕಿಂಗ್ ಪ್ಲೇಸಲ್ಲಿ.